ಕುಸುಮ. ಹಲೋ. ಎಸ್ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ ಸರ್ ಮಾತಾಡೋದು? ಎಸ್ ಎಸ್ ಕೇಳ್ತಾ ಇದ್ದಾನೆ. ಸರ್ ನನಗೆ ತುಂಬಾ ದಿನದಿಂದ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್. ಎಲ್ಲಾ ಹ್ಮ್ ಪ್ರಾಬ್ಲಮ್ಸ್ ಹೇಳಿದ್ರೆ ಇಲ್ಲೇ ತುಂಬಾ ಹೊತ್ತಾಗ್ಬಿಡತ್ತೆ. ಹ್ಮ್ ಹ್ಮ್ ತುಂಬಾ ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ. ಹ್ಮ್ ಹ್ಮ್ ಕತ್ತು ಫುಲ್ಲು ಸ್ಟಿಫ್ ಸರ್, ನಿಮ್ಗೆ ಕಾಣಿಸುತ್ತೆ ಅಂತ ಕಾಣಿಸುತ್ತೆ. ಫಿಟ್ನೆಸ್ ಇದೆ, ಹೌದು. ಈ ಮೂವ್ಮೆಂಟ್ ಆಗಲ್ವಲ್ಲ. ಮೂವ್ಮೆಂಟ್ ಒಂಚೂರು ಮೂವ್ಮೆಂಟ್ ಆಗಲ್ಲ ಸರ್. ಹ್ಮ್ ಮತ್ತೆ ಹ್ಮ್ ಕೈನೂ ಅಷ್ಟೇ ಸರ್, ನನಗೆ ಸ್ವಲ್ಪನೇ ಎತ್ತಕ್ಕಾಗೋದು ಇಷ್ಟೇ ಸರ್ ಬರೋದು. ತಲೆ ಮೇಲ್ ಹ್ಮ್ ತನಕ ಕೈ ಬರಲ್ಲ. ಮತ್ತೆ ಹ್ಮ್ ಹ್ಮ್ ಮೊಳಸಂದಿಂದ ಕೈ ನನಗೆ ಹಿಂಗ್ ಹ್ಮ್ ಸೈಡ್ ಬರುತ್ತೆ ಸರ್. ಹಿಂಗ್ ಹ್ಮ್ ಮೇಲಕ್ ಬರಲ್ಲ. ಹ್ಮ್ ಹ್ಮ್ ಮೇಲಕ್ಕೆ ಮುಂದೆ ಬರಲ್ಲ. ಒಂದು ಹ್ಮ್ ಹ್ಮ್ ಟ್ಯಾಬ್ ಬಿಡ್ಬೇಕಂತ ಅಂದ್ರೂ ಸ್ಟ್ರೈಟ್ ಆಗಿ ಬರಲ್ಲ ಸರ್ ಕೈ. ಬೆನ್ ಮೂಳೆ ಫುಲ್ಲು ಸ್ಟಿಫ್. ಮುಂದೆ ಬಗ್ಗಕ್ ಆಗಲ್ಲ, ಹಿಂಗ್ ಹಿಂದಕ್ ಹೊರ್ಕೊಂಡೇ ಕೂತಿರ್ತೀನಿ. ಮುಂದೆ ಬಗ್ಲಿಕ್ ಆಗಲ್ಲ ಸರ್. ಸೊಂಟ ಅದು ಹಿಪ್ ಜಾಯಿಂಟು ಸ್ಟಿಫ್. ಮತ್ತೆ ಹ್ಮ್ ಕಾಲ್ಗಳೆರಡು ಸರ್, ಈಗ ಒಂದ್ 3 ತಿಂಗಳಿಂದ ಎರಡು ಕಾಲು ಸಿಕ್ಕಾಬಟ್ಟೆ ನೋವು. ಮತ್ತೆ ರೆಡ್ಡಿಶ್ ಆಗಿದೆ ಸರ್ ಕಾಲ್ಗಳು. ಹ್ಮ್ ಹ್ಮ್ ಇನ್ಫ್ಲಮೇಶನ್ ಅಂತಾರಲ್ಲ ಆತರ. ಮತ್ತೆ ಹ್ಮ್ ಬಲಗಡೆ ಕಾಲು ತೊಡೆ ಸ್ವೆಲ್ಲಿಂಗ್ ಇದೆ ಸರ್. ಆ ಕಾಲ್ ಬೆಳಗ್ಗೆ ಎದ್ರೆ ಕಾಲ್ ನೆಲಕ್ ಬಿಟ್ರೆ ಪಾದಗಳೆಲ್ಲ ಚುಚ್ಚದಂಗ ಆಗತ್ತೆ. ಮತ್ತೆ ನಂಗೆ ತುಂಬಾ ನೋವು, ಬೆಳಗಿನ ಹೊತ್ತು ತುಂಬಾನೇ ನೋವಿರುತ್ತೆ. 1 ಅವರ್ ಕೂತ್ಕೊಂಡ್ಬಿಡ್ಬೇಕು, ಆಮೇಲೆ ಮೇಲಕ್ಕೆ ಎದ್ದಳಕ್ ಆಗೋದು. ಆಮೇಲೆ ಮೇನ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಸರ್. ಈಗ ಒಂದ್ ಸ್ವಲ್ಪ ದಿವಸದಿಂದ ನೈಟ್ ಟೈಮು ನನಗೆ ಯೂರಿನ್ ಕಂಟ್ರೋಲ್ ಆಗಲ್ಲ ಸರ್. 1 ಗ್ಲಾಸ್ ನೀರ್ ಕುಡಿದ್ರೆ 10 ಗ್ಲಾಸ್ ಅಷ್ಟು ನನಗೆ ಯೂರಿನ್ ಹೋಗುತ್ತೆ. ಅದು ಎಲ್ಲಿ ಬಾಡಿಲಿ ನೀರಿರುತ್ತೆ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಇದು ಎರಡು ಇದು ಕಣ್ಗಳು ಸ್ವಲ್ಪ ಬ್ಲರ್ ಬ್ಲರ್ ಆಗತ್ತೆ ಸರ್ ನನಗೆ. ಒಂದು ದೂರದ್ ಕಾಣ್ಸೋರೆ, ಒಂದು ಹತ್ರದ್ ಕಾಣ್ಸತ್ತೆ, ಆತರ ಆಗಿದೆ. ಆಮೇಲೆ ಈ ಕೆನ್ನೆ ಮೇಲೆ ನಿಮಗ್ ಕಾಣಿಸ್ಬೋದು ಸರ್, ಈ ವೈಟಿಶ್ ವೈಟಿಶ್ ತರ ಪ್ಯಾಚ್ ಆಗಿದೆ. ಮತ್ತೆ ಇಲ್ಲಿ ಬಾಯಿ ಹ್ಮ್ ಸುತ್ತ ನೋಡಿ ಸರ್, ಇಲ್ಲಿ ಒಂಥರ ಬ್ಲ್ಯಾಕಿಶ್ ತರ ಆಗಿದೆ. ತುಂಬಾನೇ ಹ್ಮ್ ಪ್ರಾಬ್ಲಮ್ ಇದೆ. ಹ್ಮ್. ಈ ಇವಾಗ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಆಗಿದೆ ಮತ್ತೆ ಲಂಗ್ ಕೋಲ್ಡ್ನೆಸ್ ಆಗಿದೆ. ನೀವು ಬೆಸ್ಟ್ ಅಪ್ ಅಂದ್ರೆ 2 ದಿನಕ್ಕೊಮ್ಮೆ ಕೇತ್ರಿಯನ್ನ ಪ್ರೆಸ್ ಮಾಡಿ ಅಮ್ಮ, ಕಾಲಲ್ಲಿ ಕಂಡು ಬರುತ್ತೆ. ಕೇತ್ರಿ ಪ್ರೆಸ್ ಮಾಡಿಬಿಟ್ಟು ನೀವು ಲಂಬರ್ ಏರಿಯಾಕ್ಕೆ ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಎರಡೂ ಕಡೆ ಡಾರ್ಕ್ ಬ್ಲೂ ಕಲರ್ ಹಾಕಿ ಬಟಾಣಿ ಸೀಡನ್ನ ಕಟ್ಟಿ, ಅದ್ರ ಜೊತೆಗೆ ಈ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಅನ್ನು ಹಾಕಿ. ಸ್ಕೈ ಬ್ಲೂ, ಸ್ಕೈ ಬ್ಲೂ, ಸ್ಕೈ ಬ್ಲೂ, 2 ಇಂಡೆಕ್ಸ್ ಫಿಂಗರ್ ಸ್ಕೈ ಬ್ಲೂ, ಮತ್ತೆ ಇಲ್ಲಿಗೆ ಸ್ಕೈ ಬ್ಲೂ ಹಾಕೊಳ್ಳಿ, ಮತ್ತೆ ಇಲ್ಲಿಗೆ ಸ್ಕೈ ಬ್ಲೂ ಹಾಕೊಳ್ಳಿ. ಸ್ಕೈ ಬ್ಲೂ ಕಲರ್ ಒಂದೇನೆ ಯೂಸ್ ಮಾಡಿ. ಇಲ್ಲಿ ಬಟಾಣಿ ಸೀಡನ್ನು ಹಾಕಿ, ಸಾಧ್ಯ ಆದ್ರೆ ಸ್ಟಮಕ್ ರಿಫ್ಲೆಕ್ಸ್ಗೆ ಪೆಪ್ಪರ್ ಸೀಡನ್ನು ಹಾಕಿ. ಪೆಪ್ಪರ್ ಸೀಡ್. ಮತ್ತೆ ನಂದೊಂದು ವಿಡಿಯೋ ಇದೆ, ಎಲ್ಲಾ ಕಾಯಿಲೆಗಳಿಗೆ ಮರ್ಮ ಚಿಕಿತ್ಸೆ ಒಂದೇ ಪರಿಹಾರ ಅಂತೇಳಿ. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಆ ಮರ್ಮವನ್ನ ಇನ್ನೊಬ್ರಿಗೆ ತೋರಿಸಿ, ನಾನು ಮಾಡಿರೋದನ್ನ. ಆ ವಿಡಿಯೋದಲ್ಲಿ ನಾನು ಹೆಂಗ್ ಮಾಡ್ತಾ ಇದ್ದೀನಿ ಹಂಗೇನೆ ನೀವು ಕೂಡ ಇನ್ನೊಬ್ಬರ ಹತ್ರ ಮಾಡಿಸ್ಕೊಳ್ಳಿ. ಮಾಡ್ತಾ ಬನ್ನಿ. ಯಾವುದೇ ರೈಸನ್ನ ಯೂಸ್ ಮಾಡಬೇಡಿ. ದಾಳಿಂಬೆ ಜ್ಯೂಸನ್ನ ದಿನಾಲು ಕುಡೀರಿ. ಮತ್ತೆ ನವಣಿ ಅಕ್ಕಿಯನ್ನ ಕುಡೀರಿ. ನವಣಿ ಅಕ್ಕಿಯನ್ನ ತಿನ್ನಿ. ಆದಷ್ಟು ಹಣ್ಣು, ಬಾಳೆಹಣ್ಣು, ಸೇಬು ಅನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಪಕ್ಕಾ ಕೋಲ್ಡ್ನೆಸ್ ಇದೆ, ನಿಮಗೆ ಯೂರಿನ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ಇಲ್ಲಿ ಯೆಲ್ಲೋ ಕಲರ್ ಅನ್ನ ಹಾಕಿ. ಇಲ್ಲಿಗೆ ಅಷ್ಟೇ ಹಾಕಿ ಸಾಕು. ಆಲ್ರೆಡಿ ಸ್ಟಿಫ್ನೆಸ್ ಇದೆ, ಯೂರಿನ್ಗೆ ಆಗ್ತಾ ಇಲ್ಲಪ್ಪ ಅಂದಾಗ ಯೆಲ್ಲೋ ಕಲರ್ ಹಾಕಿ. 1 ವಾರ ಹಾಕಿ. 1 ವೀಕ್ ನಂತರ ಮತ್ತೆ ತಿಳಿಸಿ, ನನಗೆ ಬೇರೆ ಪ್ಯಾಂಟ್ ಅನ್ನ ಕೊಡ್ತೇನೆ. ಸರಿನಾ? ಎಸ್, ಥ್ಯಾಂಕ್ ಯು.